ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಬಾಬಾರವರ ಆಶೀರ್ವಾದ ಹಾಗೆ ನೀವು ನಂಬಿದ ದೇವತೆಗಳ ಅನುಗ್ರಹ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಹಾಗೆ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇವತ್ತಿನ ಈಗಿನ ಎನರ್ಜಿ ಪ್ರಕಾರ ನಿಮಗೆ ಯಾವ ರೀತಿ ಉತ್ತರ ಸಿಗ್ತಾ ಇದೆ ಅಂದರೆ, ಮೊದಲನೇದಾಗಿ ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮದ ನಡುವೆ ಸಮನ್ವಯ ಉಂಟಾಗ್ತಾ ಇದೆ. ಈ ಸಮನ್ವಯವೇ ಜೀವನದ ಎಲ್ಲ ಅಂಶಗಳಲ್ಲಿ ಸಮತೋಲನವನ್ನು ತರುತ್ತೆ. ಅದೇ ರೀತಿಯ ಒಂದು ಯೋಜನೆಯ ಹಾದಿ ನಿಮ್ಮದಾಗಿದೆ, ನೀವು ಆಯ್ಕೆ ಮಾಡಿಕೊಂಡಿದ್ದಾಗಿದೆ. ಇದೇ ಸಮಯದಲ್ಲಿ ನಿಮ್ಮ ಒಳಗಿನ ಶಕ್ತಿಗಳು ಒಂದಾಗ್ತಾ ಇದ್ದಾವೆ. ಹಾಗಾಗಿ ಮನಸ್ಸು ಶಾಂತವಾದಾಗ ದೇಹ ಆರೋಗ್ಯವಾಗತ್ತೆ, ಆತ್ಮ ಜಾಗೃತವಾದಾಗ ಜೀವನಕ್ಕೆ ಒಂದು ಹೊಸ ದಿಕ್ಕು ಕಾಣುತ್ತೆ. ಅದೇ ದಾರಿಯಲ್ಲಿ ಈಗ ನೀವು ಸಾಕ್ತಾ ಇದ್ದೀರಾ. ಮನಸ್ಸು ಸ್ವಲ್ಪ ಶಾಂತವಾಗ್ತಾ ಇದ್ದೇವೆ ಕೆಲವು ವಿಚಾರಗಳಲ್ಲಿ, ಹಾಗೆ ದೇಹ ಆರೋಗ್ಯಯುತವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅನುಭವ ಹೊಂದುತ್ತಾ ಇದ್ದೀರಾ. ಅದೇ ರೀತಿ ದೇಹ ಸುಧಾರಣೆ ಕಾಣ್ತಾ ಇದೆ. ಹಾಗೆ ಈ ಸಮಯದಲ್ಲಿ ನಿಮ್ಮ ಆತ್ಮ ಜಾಗೃತವಾಗಿದೆ, ಅಂದರೆ ತಪ್ಪು ಸರಿಗಳನ್ನು ಅದರ ಮಧ್ಯೆ ಇರುವ ಅಂತರವನ್ನು ಗುರುತಿಸ್ತಾ ಇದೆ. ಹಾಗಾಗಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇರೋದ್ರಿಂದ ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಅವಕಾಶಗಳು ಹಾಗೆ ಜೀವನದ ಅತಿ ಶುದ್ಧವಾದ ತಿರುವು ನಿಮಗೆ ಎದುರಾಗತ್ತೆ ಕೆಲವು ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಅತಿಯಾದ ಚಿಂತೆಯನ್ನು ಬಿಟ್ಬಿಡಿ, ಒಳಗಿನ ಧ್ವನಿಯನ್ನು ಕೇಳ್ತಾ ಹೋಗಿ. ನಿಮಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ. ನಿಮ್ಮ ಆತ್ಮವನ್ನು ನೀವು ಯಾವ ರೀತಿ ಒಂದು ಒಳ್ಳೆಯ ವಿಚಾರಗಳಿಂದ ಬೆಳಗಿಸ್ತಾ ಇದ್ದೀರೋ ಅದಕ್ಕೆ ತಕ್ಕ ಹಾಗೆ ಅದು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದೆ. ಈ ಸಮಯದಲ್ಲಿ ನೀವು ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರಾ. ಹಾಗಾಗಿ ಸಮನ್ವಯ, ನಿಮ್ಮ ಶಕ್ತಿ ಸಮತೋಲನ ನಿಮ್ಮ ಆಶೀರ್ವಾದವಾಗಿ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇದೆ. ಕೆಲವರ ಎನರ್ಜಿಯ ಪ್ರಕಾರ, ಈಗಿನ ಎನರ್ಜಿಯ ಪ್ರಕಾರ ಯಾವುದೋ ಒಂದು ಹಬ್ಬದ ಆಚರಣೆ ಮಾಡಬೇಕು, ಇಲ್ಲ ಹರಕೆಯನ್ನು ತೀರಿಸಬೇಕು, ಇಲ್ಲ ಏನೋ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ. ಅದರಲ್ಲಿ ಏನೋ ಒಂದು ರೀತಿಯ ಅಡೆತಡೆ ಆಗ್ಬೋದಾ, ಇಲ್ಲ ಅಂದರೆ ಹೇಗೆ ಮಾಡೋದು ಅನ್ನುವ ಅಧೈರ್ಯ, ಆತಂಕ ನಿಮ್ಮನ್ನು ಕಾಡ್ತಾ ಇದೆ. ಅದೇ ಅಧೈರ್ಯ, ಅದೇ ಒಂದು ಆತಂಕವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ನಿಮ್ಮ ಈಗಿನ ಎನರ್ಜಿಗೆ ಈ ಎನರ್ಜಿ ಈ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದೆ. ಕೆಲವರಿಗೆ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಒಂಟಿಯಾಗಿಲ್ಲ, ಪ್ರತಿ ಪರಿಸ್ಥಿತಿಯಲ್ಲೂ ಪ್ರತಿಯೊಂದು ಕರ್ಮದ ಹಾದಿಯಲ್ಲೂ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ಕರ್ಮ ಈಗ ಆಶೀರ್ವಾದವಾಗಿ ಪರಿವರ್ತನೆಗೊಳ್ತಾ ಇದೆ. ನಂಬಿಕೆ ಇಟ್ಟು ಅದನ್ನು ಸ್ವೀಕರಿಸಿ, ಅದ್ಭುತ ಅಂದರೆ ಒಂದು ಅದ್ಭುತವಾದ ಮಿರಾಕಲ್ಸ್ ಅಂದರೆ ಚಮತ್ಕಾರ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಸಿದ್ಧವಾಗಿದೆ. ಭಯವನ್ನು ಬಿಟ್ಟುಬಿಡಿ, ಹಳೆಯ ಮಿತಿಗಳನ್ನು ದಾಟಿದಿರ. ಈಗ ಶಕ್ತಿ, ಕೃಪೆ ಮತ್ತು ದೈವಿಕ ಮಾರ್ಗದರ್ಶನ ನಿಮ್ಮ ಈಗಿನ ವಾಸ್ತವ ಪರಿಸ್ಥಿತಿಗಳನ್ನು ಹಾಗೆ ಜೀವನವನ್ನು ಹಾಗೆ ಸುತ್ತ ವಾತಾವರಣವನ್ನು ರೂಪಾಂತರಗೊಳಿಸ್ತಾ ಇದೆ. ಹಾಗಾಗಿ ಆ ಎನರ್ಜಿಯನ್ನು ಸ್ವೀಕಾರ ಮಾಡಿ ಬದಲಾವಣೆಯನ್ನು ಅಪ್ಪಿಕೊಳ್ಳಿ. ಆಶೀರ್ವಾದ ನಿಮ್ಮದಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಮತ್ತೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಈಗಿನ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನೀವಾಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ಕೆಲವು ಪ್ರತಿಜ್ಞೆಗಳನ್ನು ಇಲ್ಲ ಕೆಲವರಿಗೆ ಮಾತನ್ನು ಕೊಟ್ಟಿದ್ದೀರಾ, ವಚನಗಳನ್ನು ಕೊಟ್ಟಿದ್ದೀರಾ. ಈಗ ಪೂರ್ಣತೆಯ ಹಂತಕ್ಕೆ ಆ ಒಂದು ವಿಚಾರ ಬರ್ತಾ ಇದೆ. ಅಂದರೆ ನೀವು ಅದನ್ನು ಮರ್ತಿದ್ರೋ ಕಡೆಗಣಿಸಿದ್ರೋ ಗೊತ್ತಿಲ್ಲ, ಆದರೆ ಕಾಲಪಾಠ ಕಲಿಸಿದೆಯೋ ಇಲ್ಲ ಕರ್ಮ ಪಾಠ ಕಲಿಸಿದೆಯೋ, ಒಟ್ಟಾರೆಯಾಗಿ ನೀವು ಒಂದು ಒಳ್ಳೆಯ ಉದ್ದೇಶದ ದಾರಿಯತ್ತ ಬಂದ ತಕ್ಷಣ, ಅಂದರೆ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕಾಲಿಟ್ಟ ತಕ್ಷಣ, ಇಲ್ಲವೇ ಗುರುವಿನ ಶರಣದಲ್ಲಿ ಹೋದ ತಕ್ಷಣ ನಿಮ್ಮ ಕೆಲವು ಜವಾಬ್ದಾರಿಗಳು ಕರ್ತವ್ಯಗಳಾಗಿ ಬದಲಾಗ್ತಾ ಇದ್ದಾವೆ. ಅಂದರೆ ನೀವು ಅವುಗಳನ್ನು ಪೂರ್ಣಗೊಳಿಸಿಕೊಳ್ಳುವ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ, ಶ್ರಮಿಸ್ತಾ ಇದ್ದೀರಾ. ಈ ಬದಲಾವಣೆ, ನಿಮ್ಮ ಮನಸ್ಸಿನ ಈ ಒಂದು ಬದಲಾವಣೆ ಏನಿದೆಯಲ್ಲ, ಅದು ಗುರುವಿಗಾಗಿರ್ಬೋದು, ದೈವಶಕ್ತಿಗಾಗಿರ್ಬೋದು, ಈ ಪ್ರಕೃತಿಗಾಗಿರ್ಬೋದು ಒಂದು ಕೊಡುಗೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಉದ್ದೇಶ ಎಲ್ಲೋ ಒಂದು ರೀತಿಯಲ್ಲಿ ಆ ಎನರ್ಜಿ ಸ್ವೀಕರಿಸ್ತಾ ಇದೆ. ಹಾಗಾಗಿ ದೈವಿಕ ಶಕ್ತಿ ನಿಮ್ಮ ನಿಷ್ಠೆ ಮತ್ತು ಸಹನಶೀಲತೆಯನ್ನು ಗಮನಿಸ್ತಾ ಇದೆ. ಕಷ್ಟಗಳ ನಡುವೆಯೂ ನೀವು ಹಿಡಿದಿಟ್ಟ ನಂಬಿಕೆ ಈಗ ಫಲ ನೀಡಲು ಸಿದ್ಧವಾಗಿದೆ. ನೀವು ನಿಮ್ಮ ಪ್ರತಿಜ್ಞೆಯನ್ನು, ಜವಾಬ್ದಾರಿಯನ್ನು ನಿರ್ವಹಿಸ್ತೀರಾ. ಖಂಡಿತ ಆ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ನೀವು ನಿರ್ವಹಿಸುವಂಥ ಒಂದು ಜವಾಬ್ದಾರಿ ನಿಮಗೆ ತುಂಬಾ ಒಂದು ನಾಯಕತ್ವದ ಗುಣದ ಮೂಲಕ ಬರುತ್ತೆ. ಯಾಕಂದರೆ ನಿಮ್ಮ ಶಕ್ತಿಗಳನ್ನು ಈಗ ಬಲಪಡಿಸ್ಕೊಳ್ತಾ ಇದ್ದೀರಾ. ಹೊರಗಿನವರಿಗಿಂತ ನಿಮ್ಮ ಬಗ್ಗೆ ನಿಮಗೀಗ ಗೌರವ ಹೆಚ್ಚಾಗಿದೆ. ನಿಮ್ಮ ಒಂದು ಒಳಗಿನ ಎನರ್ಜಿಯನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ. ಹಾಗಾಗಿ ನಿಮ್ಮ ಪ್ರತಿಜ್ಞೆ ಅಂದರೆ ನೀವೇನು ಆಗಬೇಕು ಅಂತ ಹೇಳಿ ಬಯಸಿದ್ರೋ, ಏನು ನಿಮ್ಮ ಜೀವನ ಹೇಗಿರಬೇಕು ಅಂತೇಳಿ ಆಸೆ ಪಟ್ಟಿದ್ರೋ ಅದನ್ನು ಗೌರವ ಭಾವದಿಂದ ನೆರವೇರಿಸುವ ಅಂತ ಸಮಯ ಬಂದಿದೆ. ನಿಮ್ಮ ವಚನಗಳಿಗೆ ನಿಷ್ಠರಾಗಿರಿ. ಅಂದರೆ ನಿಮಗೆ ನೀವು ಕೆಲವು ಮಾತುಗಳನ್ನು ಕೊಟ್ಟಿರ್ತೀರಾ, ಬೇರೆಯವರಿಗೆ ಮಾತುಗಳನ್ನು ಕೊಟ್ಟಿದ್ದೀರಾ, ಅದನ್ನು ನಿರ್ವಹಿಸ್ತೀರಾ ಯಾವುದೋ ರೀತಿಯಲ್ಲಿ. ಈಗ ಆ ಥರ ಅಂದ್ಕೊಂಡಿದ್ದೀರಾ, ಅದರ ಪ್ರಕಾರ ಅದು ನಡೆಯುತ್ತೆ. ಆದರೆ ನಿಮಗೆ ನೀವು ಕೆಲವೊಂದು ಮಾತುಗಳನ್ನು ಕೊಟ್ಟಿರ್ತೀರ, ನಾನು ಹೀಗಾಗಬೇಕು, ಹಾಗಾಗಬೇಕು, ಏನಾದ್ರು ಸಾಧನೆ ಮಾಡಬೇಕು, ಅರ್ಥಪೂರ್ಣವಾದ ಜೀವನ ನಡೆಸಬೇಕು ಅನ್ನೋ ರೀತಿಲಿ, ಇಲ್ಲ ನಿಮ್ಮ ಮಕ್ಕಳ ಪರವಾಗಿ ಯಾರದ್ದೋ ಪರವಾಗಿ ನೀವು ಹೇಗೆ ಒಂದು
ಕನಸನ್ನು ಕಟ್ಕೊಂಡಿರ್ತೀರೋ ಅದೇ ರೀತಿ ನಿಮಗೂ ಕೂಡ ನೀವು ಕೆಲವು ಮಾತುಗಳನ್ನು ಕೊಟ್ಟಿದ್ದೀರಾ. ಆ ಮಾತುಗಳನ್ನು ಈಗ ನೀವು ಉಳಿಸ್ಕೊಳ್ಳೋಕ್ಕೆ ಹೊರಟಿದೆ. ಅದಕ್ಕೋಸ್ಕರನೇ ನಿಮಗೆ ಈ ಆಧ್ಯಾತ್ಮಿಕ ಪಯಣ ತುಂಬಾ ಸಹಾಯ ಮಾಡ್ತಾ ಇದೆ. ಗುರುವಿನ ಶರಣ ನಿಮಗೆ ಮಾರ್ಗದರ್ಶನ, ಅದರ ಜೊತೆಗೆ ಶಿಕ್ಷಣ, ಅದರ ಜೊತೆಗೆ ರಕ್ಷಣೆ ನೀಡ್ತಾ ಇದೆ. ಹಾಗೆ ನಿರಂತರ ಪ್ರಯತ್ನ ನಿಮ್ಮ ಶಕ್ತಿಯಾಗಿದೆ. ಆ ಶಕ್ತಿಯನ್ನು ಕೊಡ್ತಾ ಇರೋದೇ ಇಲ್ಲಿ ನಿಮಗೆ ಗುರುವು, ಹಾಗೆ ನೀವು ನಂಬಿದ ದೈವಶಕ್ತಿಗಳು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನಕ್ಕೆ ಇದು ಒಂದು ಹೊಸ ಆರಂಭಗಳ ಸಮಯ ಆಗಿದೆ. ಅಂದರೆ ಮನಸ್ಸನ್ನು ಬದಲಾಯಿಸ್ಕೊಂಡು ಈಗ ಹೊಸ ತಿರುವಿನೊಂದಿಗೆ ಸಾಕ್ತಾ ಇದ್ದೀರಾ. ಅಂದರೆ ಹಿಂದಿನ ಮನುಷ್ಯ ಅಲ್ಲ, ನೀವೀಗ ಹೊಸ ಮನುಷ್ಯರಾಗಿದ್ದೀರಾ ಅನ್ನೋ ರೀತಿಲಿ. ಆದರೂ ಕೂಡ ಅದು ಒಂದು ಹೊಸ ಆರಂಭದ ಸೂಚನೆಯೇ. ನಿಮ್ಮ ಈಗಿನ ಒಂದು ಹೊಸ ಆರಂಭ ಹಳೆಯ ಬಾಧ್ಯತೆಗಳ ಪೂರ್ಣಗೊಂಡು ಹೊಸ ದಾರಿಗಳತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಎನರ್ಜಿ. ಭಯವಿಲ್ಲದೆ ಮುಂದುವರಿಯಿರಿ. ಆಶೀರ್ವಾದ, ಸ್ಥಿರತೆ ಮತ್ತು ಹೊಸ ಆರಂಭಗಳು ನಿಮ್ಮ ಜೀವನವನ್ನು ಪ್ರಕಾಶಮಾನಗೊಳಿಸ್ತವೆ. ಇದು ನನ್ನ ವಚನವಾಗಿದೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಶರಣದಲ್ಲಿರಿ. ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು, ಒಂದು 5-6 ದಿನಗಳು ತುಂಬ ಹೈ ಎನರ್ಜಿ ಇರುವ ಒಂದು ಎನರ್ಜಿ ಇರುತ್ತೆ ಈ ಪ್ರಕೃತಿಯಲ್ಲಾಗಿರ್ಬೋದು, ನಿಮ್ಮಲ್ಲಾಗಿರ್ಬೋದು. ಆ ಎನರ್ಜಿಯನ್ನು ನೀವು ಹೇಗೆ ಉಪಯೋಗಿಸ್ಕೊಳ್ತೀರೋ ಅದು ಆ ರೀತಿ ಕನ್ವರ್ಟ್ ಆಗಿ ನಿಮಗೆ ಸಿಗುತ್ತೆ. ನಕಾರಾತ್ಮಕವಾಗಿ ಯೋಚಿಸುವ ಮೂಲಕ, ಇಲ್ಲ ಯಾವುದೋ ರೀತಿಲಿ ಒಂದು ಶಾರ್ಟ್ಕಟ್ ಯೂಸ್ ಮಾಡ್ಕೊಳ್ಳೋ ಒಂದು ಆಲೋಚನೆಯ ಮೂಲಕ ಅದನ್ನು ನೀವು ಕಂಗೆಡಿಸ್ತಿರೋ, ಅಂದರೆ ಅದರ ಉದ್ದೇಶವನ್ನು ನಕಾರಾತ್ಮಕವಾಗಿ ತೊಗೊಳ್ತಿರೋ, ಸಕಾರಾತ್ಮಕವಾಗಿ ಅಂದರೆ ನಿಂತಲ್ಲಿಯೇ ನಾನು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು, ಹಂಬಲಿಸಬೇಕು, ಹೊಸ ಆರಂಭವನ್ನು ಮಾಡಬೇಕು ಅನ್ನೋ ರೀತಿಲಿ ಒಂದು ಹೊಸ ಯೋಜನೆಯನ್ನು ಮಾಡ್ತಿರೋ, ಅದಕ್ಕೆ ಸಕಾರಾತ್ಮಕ ಎನರ್ಜಿಯನ್ನು ಕೊಡುತ್ತೆ. ಈ ಸಮಯದಲ್ಲಿ ತೀರ್ಮಾನ ನಿಮ್ಮದಾಗಿದೆ. ನಾಡಿದ್ದು ಮೌನಿ ಅಮಾವಾಸ್ಯೆ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಈ ಸುತ್ತಮುತ್ತ 6 ದಿನಗಳು ತುಂಬ ಹೈ ಎನರ್ಜಿಯನ್ನು ಹೊಂದಿರುತ್ತೆ. ಮನಸ್ಸನ್ನು ಸಮಾಧಾನವಾಗಿಟ್ಕೊಳ್ಳಿ, ಶಾಂತವಾಗಿಟ್ಕೊಳ್ಳಿ, ಮಾತನ್ನು ಕಡಿಮೆ ಆಡಿ. ಒಂದು 6 ದಿನ ನೀವು ಮಾತಾಡದೇ ಇದ್ದರೆ ಒಳ್ಳೆಯದು. ಅದರಲ್ಲೂ ಭಾನುವಾರ ನೀವು ಮಾತಾಡೋದೇ ಬೇಡ. ಮೌನವ್ರತವನ್ನೇ ಮಾಡಿಬಿಡಿ. ಅದು ನಿಮಗೆ ಯಾವ ರೀತಿ ಹೀಲ್ ಮಾಡುತ್ತೆ ಅಂದರೆ, ನಿಮ್ಮ ದೇಹದಲ್ಲಿ ಏನಾದರೂ ಒಂದು ವಿಷಕಾರಿ ಪದಾರ್ಥ ಸೇರಿದೆ ಅಂದರೆ ಟಾಕ್ಸಿನ್ ಉಂಟಾಗಿದೆ ಅಂದರೆ, ಆ ಸಮಯದಲ್ಲಿ ಯಾವುದೋ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿದು ನೀವು ಹೇಗೆ ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ ಬಯಸ್ತೀರೋ, ಅದೇ ತರಹ ಈ ಮೌನವ್ರತ, ಈ ಮೌನಿ ಅಮಾವಾಸ್ಯೆ ಎಂದು ನೀವು ಮಾಡಿದರೆ ಸ್ವಲ್ಪ, ಅಂದರೆ ಅನಿವಾರ್ಯ ಎಷ್ಟಿರುತ್ತೋ ಅಷ್ಟಾದರೂ ಮಾತಾಡಲೇ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಈ ರೀತಿ ನೀವು ಮಾಡಿದಾಗ ನಿಮ್ಮ ಅಂತರಂಗ ಶುದ್ಧಿಗೊಳಿಸುತ್ತೆ ಇದು. ಅನಗತ್ಯ ನಕಾರಾತ್ಮಕ ಜನರ ಎನರ್ಜಿ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕೆಟ್ಟ ಪ್ರಭಾವ ಆಗಿರ್ಬೋದು, ಇಲ್ಲ ನಿಮ್ಮ ಅಂತರಂಗದಲ್ಲೇ ಇರುವ ಒಂದು ಯಾವುದೋ ಒಂದು ರೀತಿಯ ನಕಾರಾತ್ಮಕ ಎನರ್ಜಿಯನ್ನು ದೂರ ಮಾಡಲಿಕ್ಕೆ ಇದು ತುಂಬ ಒಂದು ಪವರ್ಫುಲ್ ಡೇ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಧ್ಯಾನಕ್ಕೆ ಒಳಗಾಗಿ ಒಳ್ಳೆಯದನ್ನು ಚಿಂತಿಸಿ ಒಳ್ಳೆಯದನ್ನು ಮಾಡುವ ಪ್ರಯತ್ನ ಮಾಡಿ. ಆದಷ್ಟು ಇದು ಒಂದು ದೈವಿಕ ಸಮಯ ಅಂತ ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನಿಮಗೆ ಸಾಧ್ಯ ಆದರೆ ಆ ದಿನ ಮೌನ ವ್ರತ ಮಾಡಿಬಿಡಿ, ತುಂಬ ಒಳ್ಳೆಯದು. ನಿಮಗೆ ಫೀಲ್ ಆಗುತ್ತೆ 24 ಗಂಟೆಗಳ ಮೌನ ಅಂದರೆ ಭಾನುವಾರ ಬೆಳಗ್ಗೆಯಿಂದ ಸೋಮವಾರ ಬೆಳಗ್ಗೆವರೆಗೂ ನೀವು ಮೌನದಲ್ಲಿ ಇದ್ರಿ ಅಂದರೆ, ಸೋಮವಾರ ನಿಮಗೆ ಬೆಳಗ್ಗೆ ಫೀಲ್ ಆಗುತ್ತೆ ನಿಮ್ಮಲ್ಲಿ ಯಾವ ರೀತಿ ಒಂದು ಆಂತರಿಕ ಒಂದು ಬಲ ಹೆಚ್ಚಾಗಿದೆ, ಯಾವ ರೀತಿ ತೀರ್ಮಾನ ತಗೊಳ್ತೀರಾ, ಯಾವುದನ್ನು ತಗೋಬಾರ್ದು, ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಫೀಲ್ ಮಾಡ್ತೀರಾ ಅಂದರೆ ಅದು ಯಾರೂ ಕೂಡ ತಂದುಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ತುಂಬ ಬದಲಾವಣೆಯನ್ನು ನೀವು ಫೀಲ್ ಮಾಡ್ತೀರಾ. ಶುದ್ಧೀಕರಣದ ಒಂದು ಅನುಭವ ಆಗುತ್ತೆ. ನಕಾರಾತ್ಮಕತೆ ಯಾರದ್ದೇ ಆಗಿರ್ಬೋದು, ನಿಮ್ಮದ್ದೇ ಆಗಿರ್ಬೋದು, ಅದು ದೂರ ಆದ ಫೀಲ್ ಆಗುತ್ತೆ. ಒಟ್ಟಾರೆಯಾಗಿ ನೀವು ತುಂಬ ಸ್ಟ್ರಾಂಗ್ ಫೀಲ್ ಮಾಡ್ತೀರಾ. ಆ ರೀತಿ ಆಗುತ್ತೆ. ಅಫಾರ್ಮೇಷನ್ ಮಾಡಿ ಮ್ಯಾನಿಫೆಸ್ಟ್ ಮಾಡೋದನ್ನು ಮರಿಬೇಡಿ. ಈ ಅಮಾವಾಸ್ಯೆ ಎಂದು ನೀವೇನು ಅಂದ್ಕೊಳ್ತೀರೋ ಅದು ಆಗುತ್ತೆ. ಹಾಗಾಗಿ ನಕಾರಾತ್ಮಕವಾಗಿ ನೀವು ಯಾವುದೇ ಕಾರಣಕ್ಕೂ ಯಾವ ವಿಚಾರವನ್ನು ಫೀಲ್ ಮಾಡಬೇಡಿ, ಅನುಭವಕ್ಕೆ ತಗೊಳ್ಬೇಡಿ. ಹಾಗೆ ಅಂಥ ಜನರನ್ನಾಗಿರ್ಬೋದು, ಅಂಥ ವಿಚಾರಗಳನ್ನಾಗಿರ್ಬೋದು ಮಾರು ದೂರ ಅಂತಾರಲ್ಲ, ಹಾಗೆ 10 ಮಾರು ದೂರನೇ ಇಟ್ಬಿಡಿ. ಅಂಥ ಒಂದು ಎನರ್ಜಿಯನ್ನು ನೀವು ನಿಮ್ಮ ಮೇಲೆ ತಗೊಳ್ಳೋದೇ ಬೇಡ ಈ ಸಮಯ. ಯಾಕಂದರೆ ನಾಜೂಕು ಸಮಯ ಕೂಡ ಆಗಿದೆ. ಈ ಸಮಯದಲ್ಲಿ ನೀವು ಏನಾದರೂ ಸ್ವಲ್ಪ ಒತ್ತಡಕ್ಕೆ ಒಳಗಾಗಿ, ಇಲ್ಲ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡ್ರೆ, ಇಲ್ಲ ಮನೆಯಲ್ಲಿ ಯಾರೋ ಏನು ಅಂದರು ಅಂತೇಳಿ ಕೂಗಾಡೋದು, ರೇಗಾಡೋದು ಏನಾದರೂ ಮಾಡಿದರೆ ಎಲ್ಲೋ ಒಂದು ರೀತಿಲಿ ಕಂಗೆಡುವ ಸ್ಥಿತಿ ಬರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಶಾಂತವಾಗಿರೋದೇ ಉತ್ತಮ. ಕೆಲವರ ಎನರ್ಜಿಗೆ ಪಾಸಿಟಿವ್ ಆಗಿರ್ತೀನಿ ಅನ್ನೋರು ಹೇಗೆ ಬೇಕಾದರೂ ಜಯಿಸ್ಕೊಳ್ತಾರೆ. ಆದರೆ ಸ್ವಲ್ಪ ಎಲ್ಲೋ ಒಂದು ರೀತಿಲಿ ದುರ್ಬಲ ಸ್ವಭಾವ ಆಗಿರ್ಬೋದು, ಒಂದು ಅಂದರೆ ಯಾರಾದರೂ ಹೇಳಿದರೆ ಬೇಗ ಪ್ರತಿಸ್ಪಂದಿಸುವ ಸ್ವಭಾವ ಇರುತ್ತಲ್ಲ, ಅಂಥವರಿಗೆ ಸ್ವಲ್ಪ ಸಮಸ್ಯೆ ಎದುರಾಗೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಮೌನವಾಗಿರೋದೇ ತುಂಬ ಒಳ್ಳೆಯದು. ಆ ಮೌನದಲ್ಲಿ ನಿಮ್ಮ ಒಂದು ಜೀವನದ ಮುಂದಿನ ಭವಿಷ್ಯಕ್ಕೋಸ್ಕರ ಏನಾದರೂ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಇಲ್ಲ ಒಂದು ನಾಮ ಸ್ಮರಣೆ ಬರೆಯೋದಾಗಿರ್ಬೋದು, ಇಲ್ಲ ಒಂದು ಸಚ್ಚರಿತ್ರೆ ಓದೋದಾಗಿರ್ಬೋದು, ಭಗವದ್ಗೀತೆ ಓದೋದಾಗಿರ್ಬೋದು, ಆ ದಿನ ಭಾನುವಾರ ಏನಾದರೂ ಒಂದು ಮಾಡಿ. ಪುಣ್ಯ ಕೆಲಸ ಅಂದರೆ ವೃದ್ಧಿ ಮಾಡೋವಂಥದ್ದು, ಪುಣ್ಯವನ್ನು ವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿ. ಆ ದಿನ ಏನಾದರೂ ಒಂದು ದಾನದ ಸೇವೆ ಮಾಡಿದರೆ ಬಹಳ ಒಳ್ಳೆಯದು. ನಿಮಗೆ ಸಮಯ ಇತ್ತು ಅಂದರೆ ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಕೆಲವರ ಎನರ್ಜಿಯ ಪ್ರಕಾರ ಈ ರೀತಿ ಕೆಲವರು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ, ಅಂದರೆ ಭಾನುವಾರ ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳಿ. ಹಾಗೆ ಹೋಗೋದಾದರೆ ಸಮುದ್ರದ ಹತ್ರ ಹೋಗಲಿಕ್ಕೆ ಸಾಧ್ಯ ಆದರೆ ಖಂಡಿತ ಹೋಗಿ. ಆ ಸಮುದ್ರದ ನದಿಯ ದಡದಲ್ಲಿ ಒಂದು ಸ್ನಾನ ಆಗಿರ್ಬೋದು, ಹಾಗೆ ಒಂದು ಪ್ರಾರ್ಥನೆ ಆಗಿರ್ಬೋದು, ಆಕಾಶವನ್ನು ನೋಡ್ತಾ ಮಾಡಿ. ಖಂಡಿತ ಒಳ್ಳೆಯದಾಗತ್ತೆ.
ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಒಂಟಿಯಲ್ಲ, ನಾನು ನಿಮ್ಮ ಜೊತೆ ಸದಾ ಇದ್ದೀನಿ, ನೆರಳಿನಂತೆ ಕಾಪಾಡ್ತಾ ಇದ್ದೀನಿ. ಮಾರ್ಗದರ್ಶನದ ಅವಶ್ಯಕತೆ ಇದ್ದಾಗ ನನ್ನನ್ನು ನೆನಪು ಮಾಡ್ಕೊಳ್ಳಿ, ಆ ಸಮಯದಲ್ಲಿ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ನಿಮ್ಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತೇಳಿ ಅಂದ್ಕೊಳ್ಳೋದು ಬೇಡ, ಕೊರಗೋದು ಬೇಡ. ನನ್ನನ್ನು ನೀವು ಸಹಾಯ ಕೇಳಿದರೆ ನನ್ನ ಪ್ರತಿನಿಧಿಯಾಗಿ ನಿಮಗೆ ಸಹಾಯ ಮಾಡೋರು ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಈಗಿನ ಎನರ್ಜಿಯ ಪ್ರಕಾರ ನೀವು ಸುಮ್ಮನೆ ಅವ್ರ ಸಹಾಯವನ್ನು ಕೇಳ್ತಾ ಇದ್ದೀರಾ, ಏನೋ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋಕ್ಕೆ, ಅರ್ಥ ಇಲ್ಲ. ಅದೇ ನೀವು ಗುರುವಿನಲ್ಲೇ ಸಹಾಯವನ್ನು ಕೇಳಿ, ಅವ್ರು ಯಾರದ ಮೂಲಕ ಸಹಾಯ ಮಾಡಿಸ್ಬೇಕು ಅಂತ ಹೇಳಿ ಅವರೇ ತೀರ್ಮಾನ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ದೇವರು ಒಂದೇ, ಅಂದರೆ ಬ್ರಹ್ಮಾಂಡದ ಮೂಲ ಶಕ್ತಿ ಒಂದೇ ಆಗಿದೆ. ನೀವು ಅದನ್ನು ನಾನಾ ಒಂದು ರೂಪಗಳ ಮೂಲಕ ನೋಡಲಿಕ್ಕೆ ಇಷ್ಟಪಡ್ತೀರಾ. ಅಂದರೆ ನಿಮಗಿಷ್ಟ ದೇವರು ಯಾವುದೋ ಆ ದೇವರ ಮೂಲಕ ಆಗಿರ್ಬೋದು, ಆದರೆ ಶಕ್ತಿಯ ಸ್ವರೂಪ ಒಂದೇ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ಕಣ ನಾವೆಲ್ಲರೂ ಆಗಿದ್ದೀವಿ ಅನ್ನೋ ರೀತಿಲಿ ಇಲ್ಲಿ ವಾಸ್ತವ ಸತ್ಯ ಕೆಲವರಿಗೆ ಪರಿಚಯ ಆಗ್ತಾ ಇದೆ. ಅಂದರೆ ನಮ್ಮ ದೇವರಿಗೂ ಆ ದೇವರಿಗೂ ಬರಲ್ಲ, ಹಾಗೆ ಹೀಗೆ ಏನೇನೋ ಹೇಳ್ತಾರೆ, ಇಲ್ಲ ಅಂತಲ್ಲ, ಆದರೆ ಒಂದೇ ಬ್ರಹ್ಮಾಂಡ ಅಲ್ವಾ, ಅದರ ಕಣ ನಾವು. ಇದನ್ನು ಅರ್ಥ ಮಾಡಿಕೊಡ್ರಿ ಸ್ಪಷ್ಟವಾಗಿ. ನಿಮ್ಮ ಪರಂಪರೆಗೆ, ನಿಮ್ಮ ಮನೆಗೆ, ನಿಮ್ಮ ಪೂರ್ವಜರು ಹೇಗೆ ಒಂದು ಪೂಜೆ ಆರಾಧನೆ ಮಾಡ್ಕೊಂಡು ಬಂದಿರ್ತಾರಲ್ಲ, ಅವುಗಳನ್ನು ತೊರಿಬೇಡಿ. ಅದರಲ್ಲಿ ಒಂದು ಶಕ್ತಿ ಇರುತ್ತೆ. ಯಾಕಂದರೆ ಅವರು ಅದನ್ನು ಏನೋ ಅದರಲ್ಲಿ ಒಂದು ಒಳ್ಳೆಯದನ್ನು ಕಂಡುಕೊಂಡಿರ್ತಾರೆ. ಆ ದೇವರಿಗೆ ಶರಣಾದ ತಕ್ಷಣ ಅವರಿಗೆ ಏನೋ ಒಂದು ಒಳ್ಳೆಯದಾಗಿರುತ್ತೆ. ಹಾಗಾಗಿ ಕೃತಜ್ಞತಾಪೂರ್ವಕವಾಗಿ ಆ ದೇವರನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಕೃತಜ್ಞತಾಪೂರ್ವಕವಾಗಿ ವರ್ಷಕ್ಕೊಮ್ಮೆ ಆ ದೇವಸ್ಥಾನಗಳಿಗೆ ಭೇಟಿ ನೀಡೋದಾಗಿರ್ಬೋದು, ಕೃತಜ್ಞತಾಪೂರ್ವಕವಾಗಿ ಒಂದು ಸೇವೆ ಸಲ್ಲಿಸೋದಾಗಿರ್ಬೋದು, ಈ ರೀತಿ ನೀವು ಮಾಡಲೇಬೇಕು. ಯಾವತ್ತಿಗೂ ನಿಮಗಲ್ಲಿ ಏನಾದರೂ ಒಂದು ಒಳ್ಳೆಯದು ಸಿಕ್ಕಿದೆ, ಅದು ನಿಮ್ಮ ಪೂರ್ವಜರಿಗಾಗಿರ್ಬೋದು, ನಿಮಗಾಗಿರ್ಬೋದು, ಅದನ್ನು ಧಿಕ್ಕರಿಸೋ ಹಾಗಿಲ್ಲ ಶಕ್ತಿಪೀಠವನ್ನು, ಶಕ್ತಿ ಕೇಂದ್ರವನ್ನು. ಹಾಗಾಗಿ ನೀವು ಆಗಾಗ ನೆನಪು ಮಾಡಿಕೊಂಡು ಒಂದು ವರ್ಷದಲ್ಲಿ ಒಂದು ಸಾರಿನಾದರೂ ಅಂತಹ ಶಕ್ತಿ ಕೇಂದ್ರಗಳಿಗೆ ನೀವು ಭೇಟಿ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ, ಅಂದರೆ ಅದನ್ನು ಮರ್ತಿರೋದಕ್ಕೆ, ಇಲ್ಲ ಅಲ್ಲಿ ಹೋಗದೇ ಇರೋದಕ್ಕೆ, ಕಾರಣಾಂತರಗಳಿಂದ ನಿಮ್ಮ ಒತ್ತಡದ ಜೀವನವನ್ನು ಕಾರಣವಾಗಿಟ್ಕೊಂಡು ಕಾರಣ ಕೊಡ್ತಾ ಕೊಡ್ತಾ ಅಲ್ಲಿಗೆ ಹೋಗದೆ ನೀವು ಮುಂದೆ ತಳ್ತಾ ಇರೋದಕ್ಕೂ ಕೂಡ ಎಲ್ಲೋ ಒಂದು ರೀತಿಲಿ ಒಂದು ಅಡೆತಡೆ ಕಾಣ್ತಾ ಇರತ್ತೆ. ನೀವು ನಿರೀಕ್ಷೆ ಮಾಡಿರೋದಿಲ್ಲ, ಆದರೂ ಕೂಡ ಆ ದೇವರ ಒಂದು ಆಶೀರ್ವಾದದ ಬಲದಿಂದ ನೀವು ಆ ಕ್ಷೇತ್ರಗಳಿಗೆ ಹೋಗಿ ಒಂದು ದರ್ಶನವನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಿದೆ. ನಿಮಗೆ ಫೀಲ್ ಆಗುತ್ತೆ, ನನಗಿಲ್ಲಿ ಏನೋ ಒಂದು ರೀತಿಯಲ್ಲಿ ಅಟ್ಯಾಚ್ಮೆಂಟ್ ಇದೆಯಲ್ಲ, ಏನೋ ಒಂಥರ ನನಗೆ ಇಲ್ಲಿಗೆ ಬಂದ ತಕ್ಷಣ ಏನೋ ಒಂಥರ ನೆಮ್ಮದಿಯ ಫೀಲ್ ಆಗ್ತಾ ಇದೆಯಲ್ಲ ಅಂತೇಳಿ ಅನ್ನಿಸ್ತಾ ಇದೆ ಅಂದರೆ ಖಂಡಿತ ಆ ಶಕ್ತಿ ನಿಮಗೆ ಕನೆಕ್ಟ್ ಆಗಿದೆ ಅಂತಲೇ. ಇಲ್ಲಿ ನಿಮಗೆ ಗುರುವು ನಿಮ್ಮ ಜೀವನದಲ್ಲಿ ಏನು ಬೇಕು, ಏನು ಬೇಡ, ಏನು ಮರ್ತಿದ್ದೀರಾ ಎಲ್ಲವನ್ನು ನೆನಪಿಸ್ತಾ ಇದ್ದಾರೆ, ಎಲ್ಲವನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದೇ ಗುರು ಮಹಿಮೆ ಅನ್ನೋದು. ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮ್ಮ ಕರ್ತವ್ಯಗಳನ್ನು ನೀವು ನಿಭಾಯಿಸಲಿಕ್ಕೆ ಅವರು ಎಲ್ಲ ರೀತಿಲೂ ದಾರಿ ತೋರಿಸ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಹಾಗೆ ಒಂದು ಬ್ಲಾಕೇಜ್ಗಳು ಯಾಕೆ ಉಂಟಾಗಿದ್ದಾವೆ ಅಂತೇಳಿ ನಿಮಗೆ ಗೊತ್ತಾಗದೆ ಸುತ್ತ ಹರಿತಾನೇ ಇರ್ತೀರಾ. ಅಲ್ಲಿ ದುಡ್ಡು ಖರ್ಚು ಮಾಡಿದೆ, ಅವ್ರು ಹಾಗೆ ಹೇಳಿದರು, ಇವ್ರು ಹಾಗೆ ಹೇಳಿದರು, ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ನೆಮ್ಮದಿ ಇಲ್ಲ. ಆದರೆ ಬಾಬಾರವರ ಶರಣಕ್ಕೆ ಬಂದ ಮೇಲೆ ನೀವು ಹೋಗಲ್ಲ ಅಂದ ಕ್ಷೇತ್ರಕ್ಕೂ ಹೋಗಿ ಭೇಟಿ ಕೊಟ್ಟು ಒಂದು ಶಾಂತಿಯನ್ನು ಪಡ್ಕೊಬಂದಿದ್ದೀರಾ. ಸಹಾಯ ಸಿಗಲ್ಲ ಅಂದ ಜಾಗದಲ್ಲೂ ಸಹಾಯ ಸಿಕ್ಕಿದೆ. ಅಲ್ಲಿಗೆ ಎಲ್ಲವನ್ನು ಕೈಗೂಡಿಸ್ತಾ ಇದ್ದಾರೆ. ಯಾವ ರೀತಿ ಅಂದರೆ ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಿಸುವ ಮೂಲಕ, ನಿಮ್ಮ ಆತ್ಮ ಶುದ್ಧೀಕರಣ ಮಾಡುವ ಮೂಲಕ, ನಿಮ್ಮನ್ನು ಆಧ್ಯಾತ್ಮಿಕ ಪಯಣದಲ್ಲಿ ತಗೊಂಡು ನಿಮ್ಮನ್ನು ತಿದ್ದುತ್ತಾ ಇದ್ದಾರೆ. ನಿಮ್ಮ ಮೂಲಕವೇ ಒಂದು ಒಳ್ಳೆಯ ಉದ್ದೇಶಗಳ ಕರ್ಮವನ್ನು ಮಾಡಿಸಿ ನಿಮ್ಮನ್ನು ಹೀಲ್ ಮಾಡಿ ನಿಮಗೆ ಆ ಶಕ್ತಿ ತುಂಬ್ತಾ ಇದ್ದಾರೆ ಗುರು ಒಳಗಿನಿಂದಲೇ. ನೀನು ಎಲ್ಲೆಲ್ಲೋ ಹೊರಗೆ ಹುಡುಕಬೇಡ, ಶಕ್ತಿ ನಿನ್ನೊಳಗೆ ಇದೆ. ಯಾರದ್ದೋ ಸಹಾಯ ಕೇಳಬೇಡ, ಯಾರದ್ದೋ ಬೆಂಬಲ ಇಲ್ಲ ನನಗೆ ಮುಂದೆ ಹೋಗಲಿಕ್ಕೆ ಅಂತೇಳಿ ಪರಿತಪಿಸ್ಬೇಡ, ದುರ್ಬಲತೆಗೆ ಜಾರಬೇಡ. ನಿನ್ನೊಳಗೆ ಎಲ್ಲ ಶಕ್ತಿ ಅಡಗಿಸಿಟ್ಟಿರುವೆ, ಅದನ್ನು ಜಾಗೃತಗೊಳಿಸು. ನಾನು ಜಾಗೃತಗೊಳಿಸ್ತೀನಿ. ನೀನು ಅದರ ಮೂಲಕ ನಿನ್ನ ಜೀವನದಲ್ಲಿ ಒಳ್ಳೆಯ ಉದ್ದೇಶಗಳ ನಿರ್ಧಾರಗಳನ್ನು ತಗೊಂಡು ನಿನ್ನ ಆತ್ಮದ ಉದ್ದೇಶ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಜನ್ಮ ಪಡೆದಿದೆಯಲ್ಲ ಆ ಉದ್ದೇಶವನ್ನು ಸ್ಪಷ್ಟಗೊಳಿಸ್ತೀನಿ. ನಿನ್ನ ಎದುರಿಗೆ ಮತ್ತು ಆ ಒಂದು ಆತ್ಮದ ಉದ್ದೇಶದ ಎದುರಿಗಿರುವ ಮಾಯೆಯನ್ನು ಸರಿಸಿ ನಿನ್ನ ಆತ್ಮದ ಉದ್ದೇಶದಲ್ಲಿರುವ ಆ ಕೆಲಸ ಕಾರ್ಯಗಳನ್ನು ನೀನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಾನಿಲ್ಲಿ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೀಗ ಹಿಂದೆ ಇದ್ದ ಹಾಗೆ ಇಲ್ಲೇ ಇಲ್ಲ, ಪರಿಪೂರ್ಣವಾಗಿ ಬದಲಾಗಿದ್ದೀರ. ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ ನೀವು ಹಿಂತಿರುಗಿ ನೋಡಿದಾಗ ಅದು ನಾನಾ ಅನ್ನೋ ರೀತಿಲಿ ಈಗ ಬದಲಾವಣೆ ಆಗಿದ್ದೀರಾ. ಅಷ್ಟೊಂದು ಬದಲಾವಣೆ ನಿಮ್ಮೊಳಗೆ ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಮೂಡಿಸೋದ್ರ ಜೊತೆಗೆ ನನ್ನಲ್ಲೂ ಇಷ್ಟು ಒಳ್ಳೆಯ ಗುಣಗಳಿದ್ವಾ, ಅಯ್ಯೋ ನಾನು ಹೇಗೆಲ್ಲ ಸುಮ್ಮನೆ ಸಮಯ ವ್ಯರ್ಥ ಮಾಡಿಬಿಟ್ನಲ್ಲ ಆಗ ಅನ್ನೋ ರೀತಿಲಿ ಪರಿತಪಿಸ್ತಾ ಇದ್ದೀರಾ. ಈಗಿನ ಎನರ್ಜಿ ಪ್ರಕಾರ ಇದು ಫೀಲ್ ಆಗ್ತಾ ಇದೆ. ಇದನ್ನೇ ಹೇಳೋದು, ಎಲ್ಲೋ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಮತ್ತೊಮ್ಮೆ ದೃಢವಾದ ವಿಶ್ವಾಸವಿಟ್ಟು ನೀವು ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ಮುಖ ಮಾಡಿದ್ದೀರಾ ಅಂದರೆ ಆ ಪಶ್ಚಾತ್ತಾಪಕ್ಕೆ ಕ್ಷಮೆ ಸಿಗುತ್ತೆ. ಒಂದೊಮ್ಮೆ ನೀವು ಎಂಥದ್ದೋ ಒಂದು ತಪ್ಪು ನಿರ್ಧಾರ ಮಾಡಿ ನಿಮ್ಮಿಂದ ಏನಾದರೂ ಒಂದು ಆಕಸ್ಮಿಕವಾಗಿ ತಪ್ಪಾಗಿತ್ತು ಅಂದರೂ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ಆ ತಪ್ಪನ್ನು ಇಟ್ಟು ಪಶ್ಚಾತ್ತಾಪ ಪಟ್ಟು ನೀವು ಸರಿದಾರಿಯ ಉದ್ದೇಶವನ್ನು ಆರಿಸ್ಕೊಂಡಿದ್ದೀನಿ, ನನಗೆ ಸಹಾಯ ಬೇಕು ಅಂತೇಳಿ ಕೇಳಿದರೆ ಆ ಸಹಾಯ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಯಾಕಂದರೆ ನಿಮ್ಮ ಮನಸ್ಸಿನ ಉದ್ದೇಶ ತುಂಬ ಭಿನ್ನವಾಗಿ ಈಗ ಆಲೋಚಿಸ್ತಾ ಇದೆ. ಆಧ್ಯಾತ್ಮಿಕತೆಯ ಒಂದು ವಿಚಾರವನ್ನು ನೀವು ಸಂಪೂರ್ಣವಾಗಿ ಈಗ ಅರ್ಥ ಮಾಡ್ಕೊಂಡಿದ್ದೀರಾ. ಎಲ್ಲೋ ಒಂದು ರೀತಿಲಿ ನಿಮಗೆ ಮನದಟ್ಟಾಗ್ತಾ ಇದೆ.
ಈ ಒತ್ತಡದ ಬದುಕಿಗಿಂತ ಈ ಆಧ್ಯಾತ್ಮಿಕ ಪಯಣದಲ್ಲಿ ನಾನು ಸಾಗಿದರೆ ನಾನು ಕಾಣಬೇಕು ಅಂದಿರುವ ಭಗವಂತನೂ ನಂಗೆ ಸಿಗ್ತಾನೆ. ಅಂದರೆ ಆ ಶಕ್ತಿಗಳು ನನಗೆ ಕನೆಕ್ಟ್ ಆಗ್ತವೆ. ಅದ್ರ ಜೊತೆಗೆ ನನ್ನ ಜೀವನ, ನನ್ನ ಭವಿಷ್ಯ ನಾನು ರೂಪಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಿಷ್ಠೆಯಿಂದ ನಾನು ಕೆಲಸ ಮಾಡ್ತಾ ಹೋದರೆ ಸಾಕು, ತಾನಾಗಿ ರೂಪಾಂತರಗೊಳ್ಳುತ್ತೆ ನನ್ನ ಭವಿಷ್ಯ ಅನ್ನೋ ರೀತಿಲಿ ಈಗ ನೀವು ಅನುಭವ ಪಡ್ತಾ ಇದ್ದೀರಾ. ನಿಮಗೆ ಕೆಲವೊಂದು ವಿಚಾರಗಳು ಅರ್ಥ ಆಗ್ತಾ ಇದ್ದಾವೆ. ಕರ್ಮ ಅಂದರೆ ಏನು, ಯಾವುದು ಸರಿ, ಯಾವುದು ತಪ್ಪು, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಇಲ್ಲಿ ಮೋಸ ಆಯಿತಾ, ಯಾಕಾಯಿತು, ಅವರಿಂದ ದ್ವೇಷಿಸೋದ್ರಲ್ಲಿ ಅರ್ಥ ಇಲ್ಲ, ಆ ಮೋಸ ನನಗೆ ಸಿಗಬೇಕಾಗಿತ್ತು, ಅದು ನನ್ನ ಕರ್ಮದ ಫಲ ಆಗಿತ್ತು. ಈ ರೀತಿಯಾಗಿ ಅಂದರೆ ಎಲ್ಲಿ ನೀವು ದ್ವೇಷವನ್ನು ಕಡಿಮೆ ಮಾಡ್ತಾ ಹೋಗ್ತಿರೋ, ಕ್ಷಮೆ ಕೊಟ್ಟು ಅದನ್ನು ಇಗ್ನೋರ್ ಮಾಡ್ತಾ ಹೋಗ್ತಿರೋ, ಅಲ್ಲಿಂದ ಹೊಸ ಆರಂಭ. ಅಲ್ಲಿಗೆ ನಿಮ್ಮ ಜೀವನದಲ್ಲಿ ಹೊಸದೊಂದು ಏನೋ ಪ್ರವೇಶ ಮಾಡ್ತಾ ಹೋಗುತ್ತೆ. ಹಾಗೆ ನೀವು ಹೊಸ ತಿರುವನ್ನು ತಗೊಳ್ತಾ ಹೋಗ್ತೀರಾ. ನೀವು ಎಲ್ಲಿಗೆ ಹೋಗಿ ನೀವು ತಲುಪಬೇಕು ಅಂತೇಳಿ ನೀವು ಅಂದ್ಕೊಂಡು ಈ ಜನ್ಮವನ್ನು ಪಡೆದಿದ್ದೀರಲ್ಲ, ಅದು ನಿಮಗೆ ಮರ್ತು ಹೋಗಿರುತ್ತೆ. ಅಂದರೆ ಆತ್ಮದಲ್ಲಿ ನೀವು ಹಿಂದೆ ಏನು ಆಗಬೇಕು ಅಂತೇಳಿ ಬಯಸಿ ಈ ಜನ್ಮ ಪಡ್ಕೊಂಡಿರ್ತೀರೋ ಅದು ಮರ್ತು ಹೋಗಿರುತ್ತೆ. ಆದರೆ ಈ ಕರ್ಮ ಅನ್ನೋದು, ಮಾಯೆ ಅನ್ನೋದನ್ನು ಅದನ್ನು ಬಂಧಿಸಿದ್ರೂ ಕೂಡ ನೀವು ಸ್ಪಷ್ಟವಾದ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ಇರೋದ್ರಿಂದ, ಗುರುವಿನ ಶರಣದಲ್ಲಿರೋದ್ರಿಂದ ನಿಮ್ಮ ಒಂದು ಉದ್ದೇಶ ಹೊರಗೆ ಬರುತ್ತೆ. ಅಂದರೆ ನೀವು ಅದನ್ನು ಅರ್ಥಕೊಂಡು ಸರಿಯಾದ ದಾರಿಯಲ್ಲೇ ಸಾಗಿ ನೀವು ಅದನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಲಿ. ಅಂದರೆ ಅಲ್ಲಿ ಏನು ಅಪೂರ್ಣ ಆಗಿತ್ತು ಅದನ್ನು ಇಲ್ಲಿ ಪೂರ್ಣಗೊಳಿಸ್ಕೊಳ್ತೀರಾ. ಅಲ್ಲಿ ಏನಾದರೂ ನಿಮ್ಮಿಂದ ತಪ್ಪಾಗಿತ್ತು ಅಂದರೆ ಹಿಂದಿನ ಜನ್ಮದಲ್ಲಿ, ಅದನ್ನು ಇಲ್ಲಿ ಕಳ್ಕೊಂಡು ಮತ್ತೊಂದು ಹೊಸ ಆರಂಭವನ್ನು ಮಾಡ್ತೀರಾ ಅನ್ನೋ ರೀತಿಲಿ ಎನರ್ಜಿ ಕಾಣಿಸ್ತಾ ಇದೆ. ಅದೇ ಒಂದು ಪೂರ್ವ ಸಿದ್ಧತೆಯ ತಯಾರಿಯಲ್ಲಿ ಈಗ ನಿಮ್ಮ ಜೀವನ ಸಾಗ್ತಾ ಇದೆ. ಹಾಗಾಗಿ ಯಾವುದೋ ಒಂದು ಅಡ್ಡದಾರಿ ಆಗಿರ್ಬೋದು, ಇಲ್ಲ ಯಾರೋ ಬಂದು ಬೇರೆದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಗೈಡೆನ್ಸ್ ಕೊಡೋಕ್ಕೆ ಬಂದರೆ, ಏನೋ ಈ ರೀತಿ ಮಾಡು, ಆ ರೀತಿ ಮಾಡು ಅನ್ನೋದಕ್ಕೆ, ಅದನ್ನು ಕೇಳೋದಕ್ಕಿಂತ ಕೇಳಿಸ್ಕೊಳ್ಳಿ, ಬೇಡ ಅಂತಲ್ಲ, ಯಾವುದನ್ನೇ ಆದರೂ ಧಿಕ್ಕರಿಸಬಾರ್ದು. ಆದರೆ ನಿಮ್ಮ ಮನಸ್ಸು ಏನು ಹೇಳುತ್ತೋ, ನಿಮ್ಮ ಆತ್ಮಸಾಕ್ಷಿ ಯಾವುದನ್ನು ಸರಿ ಅಂತ ಹೇಳ್ತಾ ಇದೆಯೋ, ನಿಮ್ಮ ಆತ್ಮ ಯಾವುದು ಕೆಲಸವನ್ನು ಒಪ್ತಾ ಇದೆಯೋ ಮನಃಪೂರ್ವಕವಾಗಿ, ಆ ಕೆಲಸ ಅವ್ರು ಹೇಳಬೇಕಾದ್ರೆ ನಿಮಗದು ಸರಿ ಅನ್ನಿಸ್ಬೇಕು, ತೃಪ್ತಿ ಕೊಡಬೇಕು, ಸಮಾಧಾನ ಕೊಡಬೇಕು. ಆ ರೀತಿ ಇದ್ದರೆ ಅದರಲ್ಲಿ ಮುಂದುವರಿಯಿರಿ. ಇಲ್ಲ ಅಂದರೆ ನೀವು ಆ ವಿಚಾರದಲ್ಲಿ ಮುಂದುವರಿಯೋದು ಬೇಡ. ನಿಮ್ಮ ಆತ್ಮಸಾಕ್ಷಿಗೂ ಅವ್ರು ಹೇಳ್ತಾ ಇರೋ ಮಾತು ಸರಿ ಅನ್ನಿಸ್ಬೇಕು, ಆಗ ಮಾತ್ರ ನೀವು ಆ ವಿಚಾರದಲ್ಲಿ ಮುಂದುವರಿಬೇಕು. ಯಾಕಂದರೆ ಕೆಲವರು ನಿಮಗೀಗ ಈ ಸಮಯದಲ್ಲಿ ಸಜೆಷನ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ತಂದೆ ತಾಯಿಯ ಮಾತು ಏನಾದರೂ ಹೇಳ್ತಾ ಇದ್ದಾರೆ ಅಂದಾಗ ಕೂಲಂಕುಷವಾಗಿ ಅವ್ರಿಗೆ ಅರ್ಥ ಆಗೋ ಹಾಗೆ ನೀವು ಸ್ವಲ್ಪ ವಿವರಣೆ ಕೊಡಿ. ಅವರು ಅದನ್ನು ಅರ್ಥ ಮಾಡಿಕೊಂಡು ಅವರ ಆತ್ಮಕ್ಕೆ ಅದು ಸರಿ ಅನಿಸಿದ್ರೆ ಅವ್ರು ಹಿಂದೆ ಸರಿತಾರೆ. ಇಲ್ಲವೇ ಈಗ ಈ ಸಮಯದಲ್ಲಿ ಅವ್ರು ಹೇಳ್ತಾ ಇರೋ ಮಾತು ನಿಮ್ಮ ಆತ್ಮಸಾಕ್ಷಿ ಒಪ್ಕೊಳ್ತು ಅಂದರೆ ಆ ವಿಚಾರದಲ್ಲಿ ನೀವು ಮುಂದುವರಿರಿ. ಅಂದರೆ ನೀವು ಕೂತ್ಕೊಂಡು ಸ್ಪಷ್ಟವಾಗಿ ಮಾತಾಡಬೇಕು, ಧಿಕ್ಕರಿಸಬಾರ್ದು ತಂದೆ ತಾಯಿಯ ಮಾತನ್ನು. ಯಾಕಂದರೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂದರೆ ಅವರು ನಿಮಗೋಸ್ಕರ ಶ್ರಮಿಸಿದ ಜೀವ ಅದು. ಹಾಗಾಗಿ ಅವರ ಮನಸ್ಸಿಗೆ ನೋವು ಮಾಡಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಆ ಕೆಲಸದಲ್ಲಿ ಅಡೆತಡೆ ಉಂಟಾಗ್ಬೋದು, ಇಲ್ಲ ಒತ್ತಡ ಹೆಚ್ಚಾಗ್ಬೋದು, ಹೇಳಿಕೊಳ್ಳಲಾಗದ ಒಂದು ಸಮಸ್ಯೆಗೆ ನೀವು ಸಿಲುಕ್ಬೋದು. ಹಾಗಾಗಿ ಸ್ಪಷ್ಟವಾಗಿ ಕುಳಿತು 4 ಮಾತಾಡಿ ನಂತರ ಆ ವಿಚಾರದಲ್ಲಿ ಮುಂದುವರಿಯೋದು, ತೀರ್ಮಾನ ತಗೊಳ್ಳೋದು ಒಳ್ಳೆಯದು ಅನ್ನೋ ರೀತಿಲಿ ಬರ್ತಾ ಇದೆ. ಆದಷ್ಟು ಮೌನವಾಗಿರಿ ಅನ್ನೋ ರೀತಿಲೇ ಒಂದು ಕಾರ್ಡ್ ಬಂದಿದೆ. ಅಂದರೆ ಈಗ ಒಂದು 6 ದಿನಗಳ ಕಾಲ ನೀವು ಮೌನವಾಗಿದ್ದಷ್ಟು ತುಂಬ ಗಾಢವಾದ ಒಂದು ಪರಿವರ್ತನೆ ಸಿಗುತ್ತೆ. ನಿಮ್ಮ ದೇಹ ಶುದ್ಧಿ ಮಾಡ್ಕೊಳ್ಳೋಕ್ಕೆ ಈ ಮೌನ ಎಲ್ಲೋ ಒಂದು ರೀತಿಲಿ ನಿಮಗೆ ಸಹಾಯ ಮಾಡುತ್ತೆ. ನಾನು ಹೇಳಿದ್ನಲ್ಲ, ಹಿಂದಿನ ಕಾರ್ಡ್ ಅದೇ ರೀತಿ ಒಂದು ವಿವರಣೆ ಕೊಟ್ಟಿತ್ತು, ಇವಾಗಲೂ ಕೂಡ ಅದೇ ಎನರ್ಜಿ ಬರ್ತಾ ಇದೆ. ಅಂದರೆ ಈ ಮೌನಕ್ಕೆ ಅಂತಹ ಶಕ್ತಿ ಇದೆ. ಅದರಲ್ಲೂ ಈ ಮೌನಿ ಅಮಾವಾಸ್ಯೆಗೆ ಇನ್ನೂ ಹೆಚ್ಚಿನ ಶಕ್ತಿ ಅದಕ್ಕೆ ಕನೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಯಾವುದೇ ಒಂದು ವಿಚಾರವನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರಾ ಅಂದರೆ, ಏನೋ ಒಂದು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ದೇಹದಲ್ಲಿ ಏನೋ ಒಂದು ನಕಾರಾತ್ಮಕ ಎನರ್ಜಿ ಇದೆ, ಅದನ್ನು ಹೊರಗೆ ಹಾಕಬೇಕು ಅಂದರೆ ಈ ಸಮಯದಲ್ಲಿ ಮೌನವಾಗಿದ್ದು ನೀವು ಗುರುವಿನ ಸ್ಮರಣೆ, ದೇವರ ಸ್ಮರಣೆ ಮಾಡುವ ಅಭ್ಯಾಸ ಹಾಗೆ ಈ 6 ದಿನಗಳ ಕಾಲ ಸತತವಾಗಿ ಮಾಡಿ. ಒಂದು ಭಜನೆ ಆಗಿರ್ಬೋದು, ಒಂದು ದೇವರ ಹಾಡು ಕೇಳೋದಾಗಿರ್ಬೋದು, ನಾಮ ಮಂತ್ರ ಜಪಿಸೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು, ಮ್ಯಾನಿಫೆಸ್ಟ್ ಆಗಿರ್ಬೋದು, ನಿಮ್ಮ ಕೆಲಸದ ಉದ್ದೇಶವನ್ನು ಕುರಿತು ಆಗಿದೆ ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಫೀಲ್ ಮಾಡ್ತಾ ಒಂದು ಒಳ್ಳೆಯ ಅನುಭವದಲ್ಲಿ ಈ 6 ದಿನಗಳ ಕಾಲವನ್ನು ಕಳೆದ್ರೆ ತುಂಬ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾಳೆಯಿಂದನೇ ಶುರು ಮಾಡಿ. ಅದಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಸಜ್ಜುಗೊಳ್ಳುವಂತೆ 6 ದಿನಗಳ ಪ್ಲ್ಯಾನ್ ಹಾಕ್ಕೊಂಡು ಈ ದಿನ ಆರಾಮಾಗಿ ಅದನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿ, ನಾನು ಈ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ ಗುರುವೇ ದೇವರೇ ಅನ್ನೋ ರೀತಿಲಿ ಅವರಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡಿ, ನೀವು ನನಗೆ ಸಹಾಯ ಮಾಡಬೇಕು, ನನ್ನ ಮನಸ್ಸು ಏನಾದರೂ ಆ ಕಡೆ ಈ ಕಡೆ ಚಂಚಲತೆಯಿಂದ, ಮಗುವಲ್ಲ ನಾನು, ಆ ಕಡೆ ಈ ಕಡೆ ಆದರೂ ಕೂಡ ನೀವು ತಂದೆ ತಾಯಿ ಎಲ್ಲ ನೀವೇ ಆಗಿದ್ದರೆ ನೀವೇ ನನಗೆ ದಾರಿ ತೋರಿಸಿ ಮಾರ್ಗದರ್ಶನ ಮಾಡಿ ಅನ್ನೋ ರೀತಿಲಿ ನೀವು ಕೇಳಿಕೊಂಡಾಗ ಆ ಪ್ರಕೃತಿ ನಿಮಗೆ ಈ ಒಂದು ದೈವ ಶಕ್ತಿಗಳಾಗಿರ್ಬೋದು, ಗುರು ಶಕ್ತಿ ಆಗಿರ್ಬೋದು, ಬ್ರಹ್ಮಾಂಡದ ಎನರ್ಜಿ ಆಗಿರ್ಬೋದು, ಎಲ್ಲ ರೀತಿಲೂ ನಿಮ್ಮ ಮಾತಿಗೆ ಪ್ರತಿಸ್ಪಂದಿಸುತ್ತೆ, ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಎಷ್ಟಾಗುತ್ತೋ ಅಷ್ಟು ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ವೃದ್ಧಿ ಮಾಡ್ಕೊಳ್ಳಿ. ಮನುಷ್ಯತ್ವ, ಮಾನವೀಯತೆಯನ್ನು ನೀವು ಎಷ್ಟು ಜಾಗೃತ ಮಾಡ್ಕೊಳ್ತಾ ಹೋಗ್ತೀರೋ ನಿಮ್ಮನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ ಒಳ್ಳೆಯ ರೀತಿಲಿ.
ಅರ್ಹರೋ ಅನರ್ಹರೋ ಅವರಿಗೆ ಸಹಾಯ ಸಿಗ್ತಾ ಇದೆ ಅಂದರೆ ಅದು ಅವರ ಯೋಗ, ಅದು ಅವರ ಕರ್ಮದ ಫಲ. ಒಟ್ಟಾರೆಯಾಗಿ ನಿಮ್ಮ ಕರ್ಮದ ಒಂದು ದೋಷಗಳನ್ನು ಕಳೀತಾ ಇದೆ. ಅದ್ರ ಬಗ್ಗೆ ಅಷ್ಟೇ ಗಮನ ಕೊಡಿ. ಏನಾದರೂ ಯಾರಾದರೂ ಕೈ ಚಾಚಿ ₹1 ಸಹಾಯ ಕೇಳಿದರೆ ಕೊಟ್ಬಿಡಿ ಆ ಸಮಯದಲ್ಲಿ. ಯಾಕಂದರೆ ಇದು ನಿಮ್ಮ ಕರ್ಮದ ಶುದ್ಧೀಕರಣದ ಸಮಯವಾಗಿದೆ. ಹಾಗಾಗಿ ಕರ್ಮವನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಇದೊಂದು ದಾರಿ ಈ ಬ್ರಹ್ಮಾಂಡ, ನೀವು ನಂಬಿದ ಗುರುವು ತೋರಿಸ್ತಾ ಇದ್ದಾರೆ. ಕಾರ್ಮಿಕ್ ಕ್ಲಿಯರಿಂಗ್ ಶಕ್ತಿ ಈಗ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬಲವಾಗಿ ಕಾಣಿಸ್ತಾ ಇದೆ. ಬೇರೆಯವರು ಏನು ಮಾತಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಹೀಗೆ ಮಾಡಿದ್ರು, ಇಲ್ಲ ನಾನು ಅವ್ರಿಗೆ ಏನು ಮಾಡಬೇಕು, ಈ ರೀತಿಯ ನಕಾರಾತ್ಮಕ ಚಿಂತೆಗಳ ಒಂದು ಯೋಚನೆ ನಿಮ್ಮನ್ನು ತಡೆಯುತ್ತೆ ಮುಂದೆ ಹೋಗೋದಕ್ಕೆ. ಇಂತಹ ಒಂದು ವಿಚಾರಗಳು ನಿಮ್ಮ ನೆಮ್ಮದಿಯನ್ನು ಕಿತ್ಕೊಳ್ತಾ ಇದ್ದಾವೆ. ಹಾಗಾಗಿ ಅಂಥ ವಿಚಾರಗಳನ್ನು ನೀವು ಇಗ್ನೋರ್ ಮಾಡಲೇಬೇಕು. ನೀವು ಆ ಹಳೆಯ ಕರ್ಮಗಳ ಬಂಧನಗಳಿಂದ ನಿಧಾನವಾಗಿ ನಿವಾರಣೆ ಆಗ್ತಾ ಇದ್ದೀರಾ, ಅಂದರೆ ಒಂದು ಆರೋಗ್ಯಯುತವಾದ ಎನರ್ಜಿಯ ಕಡೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಲಿ ಫೀಲ್ ಮಾಡ್ಕೊಳ್ಳಿ. ಅನ್ನೋರು ಅನ್ನಲಿ, ಕುಗ್ಸೋರು ಕುಗ್ಗಿಸ್ತಾ ಇದ್ದೀನಿ ಅಂತೇಳಿ ಅವ್ರು ಕುಗ್ಬೇಕೇ ವಿನಃ ನೀವು ಕುಗ್ಗಬಾರ್ದು ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ನೀವು ಹೊತ್ತುಕೊಂಡಿದ್ದ ಕೆಲವು ಭಾರಗಳು ಬಿಡುವ ಹಂತಕ್ಕೆ ಬಂದಿದೆ. ಅವರೇ ಎಲ್ಲೋ ಒಂದು ರೀತಿಲಿ ನಿಮ್ಮನ್ನು ಆಡ್ಕೊಂಡು ನಿಮ್ಮ ದೋಷಗಳನ್ನು ಕಳೀತಾ ಇದ್ದಾರೆ ಅಂತ ಹೇಳಿ ಆ ರೀತಿಯಾಗಿ ಫೀಲ್ ಮಾಡಿ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದು ಶುದ್ಧೀಕರಣದ ಸಮಯ ಆಗಿದೆ. ಅವಶ್ಯಕವಿಲ್ಲದ ನೋವು, ಸಂಶಯ ಮತ್ತು ಭಯಗಳು ದೂರವಾಗ್ತಾ ಇದ್ದಾವೆ. ದೂರ ಮಾಡಿಬಿಡಿ. ಹಾಗೆ ಎಲ್ಲವೂ ಒಂದೇ ಸಮಯದಲ್ಲಿ ಸ್ಪಷ್ಟವಾಗದೇ ಇರಬಹುದು, ಆದರೆ ಖಂಡಿತ ಪ್ರತಿ ಆಯ್ಕೆಯು ನಿಮ್ಮನ್ನು ಹೊಸ ದಾರಿಯ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ನೀವೇನನ್ನು ಆಯ್ಕೆ ಮಾಡ್ಕೊಳ್ತಿದ್ದೀರಾ, ಹಾಗೆ ಏನನ್ನು ಬಿಡ್ತಾ ಇದ್ದೀರಾ ಅನ್ನೋ ನಿರ್ಧಾರಗಳು ನಿಮ್ಮನ್ನು ಹೊಸ ದಾರಿಯ ಕಡೆ, ಹೊಸ ಯೋಜನೆಯ ಕಡೆ ಮುಖ ಮಾಡುವ ಹಾಗೆ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸುವಂಥ ಶಕ್ತಿಯನ್ನು, ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ದಾರಿಯನ್ನು, ಅವಕಾಶಗಳನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದೇವೆ. ಹಳೆಯ ಅಧ್ಯಾಯ ಮುಗಿದು ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ತಾ ಇದೆ. ಅದಕ್ಕೆ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಪಿತೃಗಳ ಆಶೀರ್ವಾದದ ಸಮಯ ಇದಾಗಿದೆ. ಹಾಗಾಗಿ ಅಮಾವಾಸ್ಯೆ ದಿನ ನಿಮ್ಮ ಪಿತೃಗಳ ಸ್ಮರಣೆ ಮಾಡಿಕೊಂಡು ಶುದ್ಧವಾದ ನೀರಿಗೆ ಸ್ವಲ್ಪ ಚಿಟಿಕೆ ಕಪ್ಪು ಎಳ್ಳನ್ನು, ಒಂದು ತುಳಸಿ ದಳವನ್ನು ಹಾಕಿ ಆ ನೀರನ್ನು ಸಮರ್ಪಣೆ ಮಾಡಿ. ಅಂದರೆ ಬೆಳಗಿನ ಸಮಯದಲ್ಲಿ ಅದನ್ನು ಸೂರ್ಯನ ಕಡೆ ಮುಖ ಮಾಡಿ, ನನ್ನ ಪಿತೃಗಳಿಗೆ ಈ ಜಲವನ್ನು ಅರ್ಪಿಸ್ತಾ ಇದ್ದೀನಿ, ಅವರಿಗೆ ಈ ಜಲವು ಅರ್ಪಣೆಯಾಗಲಿ, ಅಂದರೆ ಅವರು ಈ ಒಂದು ಜಲವನ್ನು ಸ್ವೀಕರಿಸಲಿ, ಸಂತೃಪ್ತರಾಗಲಿ, ನಮ್ಮನ್ನು ಕ್ಷಮಿಸಲಿ, ನಾವು ತಿಳಿಯದೇನೋ ಮಾಡಿರುವ ತಪ್ಪುಗಳನ್ನು ಕ್ಷಮಿಸಲಿ, ನಮ್ಮನ್ನು ಉತ್ತರಿಸಲಿ ಅನ್ನೋ ರೀತಿಲಿ ಒಂದು ಪ್ರಾರ್ಥನೆ ಮಾಡಿ ಅಲ್ವಾ. ಕ್ಷಮೆ ಯಾಚಿಸೋದ್ರಲ್ಲಿ ತಪ್ಪಿಲ್ಲವೇ ಇಲ್ಲ. ತಪ್ಪಾಗಿದೆಯೋ ಬಿಟ್ಟಿದೆಯೋ ಅದು ಬೇಡ, ಒಂದು ಕ್ಷಮೆಯನ್ನು ಕೇಳಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಪಿತೃಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಬಹಳ ಮುಖ್ಯವಾಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಸಾಧ್ಯವಾದರೆ ನೀವು ಅನುಕೂಲಸ್ಥರಾಗಿದ್ದರೆ ಖಂಡಿತ ಬಡ ಮಕ್ಕಳಿಗಾಗಿರ್ಬೋದು, ನಿಸ್ಸಹಾಯಕರಿಗಾಗಿರ್ಬೋದು, ಏನಾದರೂ ಒಂದು ಹೊದಿಕೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ದಾನ ಕೊಡೋದನ್ನು ಮರಿಬೇಡಿ ಈ ಅಮಾವಾಸ್ಯೆ ದಿನ, ಮೌನಿ ಅಮಾವಾಸ್ಯೆ ದಿನ. ಹಾಗೆ ದೈವಿಕ ಕೃಪೆ ನಿಮ್ಮ ಜೊತೆಯಲ್ಲಿದೆ ಅನ್ನೋದನ್ನು ಮರಿಬೇಡಿ. ಅದೇ ನಿಮಗೆ ಈ ರೀತಿ ಮಾರ್ಗದರ್ಶನಗಳನ್ನು, ಈ ರೀತಿ ಸಂದೇಶಗಳ ಮೂಲಕ ಕೊಡ್ತಾ ಇದೆ. ಹಾಗಾಗಿ ಸುಮ್ಮನೆ ನಿಮ್ಮ ಎನರ್ಜಿನ ಅವ್ರು ಹಾಗಂದರು, ಇವ್ರು ಹೀಗಂದರು, ಅದು ಯಾಕೆ ಇದು ಯಾಕೆ ಅಂಥೇಳಿ ಅದನ್ನು ವ್ಯರ್ಥವಾಗಿ ಹೋಗಲಿಕ್ಕೆ ಬಿಡಬೇಡಿ. ಆ ಎನರ್ಜಿನ, ಆ ಎನರ್ಜಿಗೆ ತುಂಬ ಶಕ್ತಿ ಇದೆ. ಅದನ್ನು ಬೇರೆದೇ ದಾರಿಯಲ್ಲಿ ನೀವು ತೊಗೊಂಡೋದ್ರೆ ಆ ಎನರ್ಜಿ ನಿಮಗೆ ಒಳ್ಳೆಯದನ್ನು ತಂದುಕೊಡುತ್ತೆ. ನಿಮ್ಮ ಭವಿಷ್ಯದಲ್ಲಿ ನೀವು ಕಂಡು ಕೇಳರಿಯದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಗುರುವಿನ ಒಂದು ಮಾರ್ಗದರ್ಶನ ಇದೇ ಆಗಿದೆ ನಿಮಗೆ ಈ ದಿನ. ನೀವೇನು ಅಂದ್ಕೊಂಡಿದ್ದೀರೋ ಆ ವಿಚಾರಗಳಲ್ಲಿ ಮುಂದೆ ಹೋಗ್ರಿ. ಯಾರು ಹಿಂದೆ ನಿಂತು ಏನೋ ಮಾತಾಡ್ತಾ ಇದ್ದಾರೆ, ಇಲ್ಲ ಏನೋ ತೊಂದರೆ ಕೊಡ್ತಾ ಇದ್ದಾರೆ, ಆ ವಿಚಾರಗಳನ್ನು ಬಿಟ್ಟುಬಿಡಿ, ಮರೆತುಬಿಡಿ. ಆಶೀರ್ವಾದಗಳು ನಿಮ್ಮನ್ನು ಕಾಯ್ತಾ ಇದ್ದಾವೆ, ಅವುಗಳ ಕಡೆ ಗಮನ ಕೊಡಿ. ಈ ಸಮಯದಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಪ್ರೀತಿಯ ಬಗ್ಗೆ ಕೂಡ ಒಂದು ವಿಚಾರ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೆ ಮನಸ್ಸು. ಅದಕ್ಕೆ ಇಲ್ಲಿ ಯಾವ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ, ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಮಿಶ್ರ ಶಕ್ತಿಗಳು ಕಾಣಿಸ್ತಾ ಇದ್ದಾವೆ. ನಿಮ್ಮಿಬ್ಬರ ನಡುವೆ ಸಂಪರ್ಕದ ಕರ್ಮ ಇದೆ, ಆದರೆ ಸ್ವಲ್ಪ ವಿಳಂಬ ಮತ್ತು ಗೊಂದಲವೂ ಇದೆ. ಅವರು ಸಿಗುವ ಸಾಧ್ಯತೆ ಇದೆಯಾ, ಮರಳಿ ಬರುವ ಸಾಧ್ಯತೆ ಇದೆಯಾ ಅನ್ನೋ ನಿಮ್ಮ ಪ್ರಶ್ನೆಗೆ ಹೌದು, ಸಿಗುವ ಸಾಧ್ಯತೆ ಇದೆ. ಅವರು ಮರಳುವ ಸಾಧ್ಯತೆ ಇದೆ, ಆದರೆ ತಕ್ಷಣ ಆಗೋದಲ್ಲ. ಇದು ಸಮಯ, ಸಹನೆ ಮತ್ತು ಸರಿಯಾದ ಸಂವಹನ ಕ್ರಿಯೆ ಅಗತ್ಯ ಅನ್ನೋ ರೀತಿಯಲ್ಲಿ. ಅಂದರೆ ನೀವು ಅವ್ರ ಬಗ್ಗೆ ಯಾವ ರೀತಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರೋ ಆ ಎನರ್ಜಿ ಅವರಿಗೆ ಕನೆಕ್ಟ್ ಆಗುತ್ತೆ. ಅವರಲ್ಲಿ ಎಂಥದ್ದೇ ಒಂದು ಸ್ವಭಾವ ಇದ್ದರೂ ಕೂಡ ಅದನ್ನು ಬದಲಾಯಿಸಿ ನಿಮ್ಮ ಹತ್ರ ಅವರನ್ನು ಕರೆತರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಳೆಯ ಭಾವನೆಗಳು ಅಥವಾ ತಪ್ಪು ಅರ್ಥ ಮಾಡಿಕೊಳ್ಳುವುದನ್ನು ನೀವು ಸರಿಯಾಗಿ ತಿದ್ಕೊಳ್ಬೇಕು. ಹಾಗೆ ಒಬ್ಬರೊಳಗಿನ ಗೊಂದಲವನ್ನು, ಪರಿಸ್ಥಿತಿಗಳ ಒತ್ತಡವನ್ನು ನೀವೇ ಮಾತನಾಡಿ ಸರಿಪಡಿಸ್ಕೊಳ್ಬೇಕು. ಹಾಗೆ ಈ ದಿನಗಳ ಎನರ್ಜಿಯ ಪ್ರಕಾರ ಈ ದಿನಗಳಲ್ಲಿ ನಿಮ್ಮ ಬಗ್ಗೆ ಅವರು ಯೋಚಿಸ್ತಾ ಇದ್ದಾರೆ. ಸಂಪರ್ಕ ಅಥವಾ ಸಂದೇಶ ಬರಬಹುದಾದ ಸೂಚನೆ ಕೂಡ ಕಾಣಿಸ್ತಾ ಇದೆ ಅವರಿಗಿಂದ ನಿಮಗೆ. ಆದರೆ ನೀವು ಶಾಂತವಾಗಿ, ಒತ್ತಡ ಹಾಕದೇ ಇರಬೇಕು, ಮೌನವಾಗಿರಬೇಕು. ಆತುರ ಮಾಡಬೇಡಿ, ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ಕೊಳ್ಬೇಡಿ, ನಿಮ್ಮ ಮನಸ್ಸನ್ನು ಪಾಸಿಟಿವ್ ಆಗಿ ಇಡಿ.
ಸಹನೆ ಇಟ್ಟರೆ ಸತ್ಯ ಸ್ಪಷ್ಟವಾಗುತ್ತೆ. ಸಿಗಬೇಕಾದವರು ಸಿಕ್ಕೇ ಸಿಗ್ತಾರೆ. ಸಿಗದಿದ್ದರೆ ಅದಕ್ಕಿಂತ ಉತ್ತಮ ದಾರಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಭವಿಷ್ಯದ ಸೂಚನೆ ಕೂಡ ಇಲ್ಲಿ ನಿಮಗೆ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಸಮಾಧಾನ ಪಡಿಸ್ತಾ ಇದ್ದಾರೆ. ಯಾವುದನ್ನು ಆತುರವಾಗಿ ನಿರ್ಧಾರ ತಗೊಂಡು ಯಾವುದೇ ರೀತಿ ತಪ್ಪು ದಾರಿಯಾಗಿ ಇಲ್ಲ ತಪ್ಪು ನಿರ್ಧಾರಗಳನ್ನು ತಗೊಂಡು ಕೆಲವು ಸಮಸ್ಯೆಗಳಿಗೆ ಗುರಿ ಆಗಬೇಡಿ. ಮನಃಶಾಂತಿಯನ್ನು ಕಳ್ಕೊಳ್ಬೇಡಿ. ನಿಜವಾದ ಪ್ರೀತಿ ಮತ್ತು ಸ್ಪಷ್ಟತೆ ಖಂಡಿತ ಸಿಗುತ್ತೆ. ಅದು ಅದರದ್ದೇ ಆದ ಸಮಯಕ್ಕೆ ಸಿಗುತ್ತೆ. ಅಲ್ಲಿವರೆಗೂ ನೀವು ದೃಢವಾದ ಮನಸ್ಥಿತಿಯೊಂದಿಗೆ ನೀವು ಏನು ಕೆಲಸ ಕಾರ್ಯ ಮಾಡಬೇಕು ಅಂತಿದ್ರು ಈ ಸಮಯ ಸಿಕ್ಕಿದೆ, ಗ್ಯಾಪ್ ಆಗಿದೆ ಅಂದರೆ ಆ ಸಮಯದ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಏನಾದರೂ ನಿಮ್ಮೊಳಗಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸಿ ನೀವು ಬ್ಯುಸಿಯಾಗಿರಿ, ಒತ್ತಡ ಮುಕ್ತರಾಗಿರಿ. ಆದರೆ ನಿಮ್ಮ ಒಳಗಿರುವ ಒಂದು ಸೋಲ್ ಅಂದರೆ ಯಾವ ಒಂದು ಉದ್ದೇಶವನ್ನು ಹೊಂದಿದೆಯಲ್ಲ ನಿಮ್ಮ ಆತ್ಮ, ಅದನ್ನು ಹೊರಗೆ ಹಾಕಲಿಕ್ಕೆ ಈ ಸಮಯ ಆ ಅಂತರವನ್ನು ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡು ಇಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ, ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕಲೀರಿ ಅಂತ ಹೇಳಿ ಇಲ್ಲಿ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಯಾವುದೂ ಕೂಡ ಕಾರಣವಿಲ್ಲದೆ ನಡೆಯೋದಿಲ್ಲ. ಈಗ ನಿಮ್ಮಿಬ್ಬರ ಮಧ್ಯೆ ಒಂದು ಅಂತರ ಬಂದಿದೆ ಅಂದರೆ ಇಲ್ಲಿ ಏನಾದರೂ ತಿರುವು ನಿಮಗೆ ಸಿಗ್ತಾ ಇದೆ, ಅಂದರೆ ಕೊಡಲಿಕ್ಕೆ ಅವಕಾಶ ಬಯಸ್ತಾ ಇದೆ, ಬರ್ತಾ ಇದೆ. ಹಾಗಾಗಿ ಏನೋ ಓದಬೇಕು ಅಂತ ಇದ್ದೀರಾ, ಏನೋ ಕೆಲಸ ತೊಗೊಳ್ಬೇಕು ಅಂತಿದ್ದೀರಾ, ಒಂದು ವ್ಯಾಪಾರ ಮಾಡಬೇಕು ಅಂತಿದ್ದೀರಾ, ಸಾಧನೆ ಮಾಡಬೇಕು ಅಂತಿದ್ದೀರಾ, ಅಂದ್ಕೊಂಡಿದ್ರಿ, ಪ್ರೀತಿ ಮಾಡಿದ್ರಿ. ಈಗ ಅದರಲ್ಲಿ ಅಂತರ ಹೆಚ್ಚಾಗಿ ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಜಾರಿ ಆ ಒಂದು ಯೋಜನೆಯನ್ನು ಬಿಟ್ಟು ಹಾಕಿದ್ದೀರಲ್ಲ, ಅದನ್ನು ಶುರು ಮಾಡಿ ಈಗ ಅದಕ್ಕೆ ಒಂದು ಒಳ್ಳೆಯ ಸಮಯ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಂತರ ನಿಮಗೆ ಸಿಗಬೇಕಾಗಿರೋದು ಪ್ರೀತಿ, ಅದು ನಿಮಗೆ ಬೇಕು ಅಲ್ವಾ, ಅದು ಸಿಕ್ಕೇ ಸಿಗತ್ತೆ. ಅದು ಕಾರಣವಿಲ್ಲದೆ ಅದರಲ್ಲಿ ಅಂತರ ಬಂದಿಲ್ಲ. ಅದು ನಿಮಗೆ ಪಾಠವೂ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಆತ್ಮದ ಉದ್ದೇಶ ಏನು ನೀವು ಸಾಧನೆ ಮಾಡಬೇಕು ಅಂತಿದ್ದೀರಲ್ಲ ಆ ಉದ್ದೇಶವನ್ನು ಈಡೇರಿಸ್ಕೊಳ್ಳಿ ಅನ್ನೋದು ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತೀರೋ ಆ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗುತ್ತೆ. ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ, ನಾನು ವೈಯಕ್ತಿಕ ರೀಡಿಂಗ್ ಕೂಡ ಮಾಡೋದಿಲ್ಲ. ಹಾಗಾಗಿ ಎಲ್ಲರಿಗೂ ಭಿನ್ನವಾದ ಒಂದು ಮೆಸೇಜ್ಗಳೇ ಸಿಗ್ತವೆ. ನಿಮಗೆ ಯಾವ ಮೆಸೇಜ್ಗಳು ಸಿಗ್ತವೋ ಅದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕನೆಕ್ಟ್ ಆಗದೆ ಇರುವ ಮೆಸೇಜ್ ಇನ್ನೊಬ್ಬರಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.